ಮಂಡ್ಯ ಜಿಲ್ಲೆಯ ಜನರ ಋಣ ತೀರಿಸುವ ಜವಾಬ್ದಾರಿ ನನ್ನ ಮೇಲಿದ್ದು, ರಾಜ್ಯದಲ್ಲಿ ಬೃಹತ್ ಕೈಗಾರಿಕೆ ಸ್ಥಾಪನೆಗೆ ರಾಜ್ಯ ಸರ್ಕಾರದ ಸಹಕಾರ ಮುಖ್ಯ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಅವರು ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ತೆರಳುವ ಮುನ್ನ ಶ್ರೀರಂಗಪಟ್ಟಣದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬದ ಶುಭಾಶಯ ಸ್ವೀಕರಿಸಿ ಅವರು ಮಾತನಾಡಿದರು. ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ನನಗೆ ಅಪಾರ ಪ್ರಮಾಣದ ಅಭಿಮಾನವಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ 2 ದೊಡ್ಡ ಸಚಿವ ಸ್ಥಾನ ದೊರೆತಿದೆ. ರಾಜ್ಯದಲ್ಲಿ ನಿರುದ್ಯೋಗ ನಿವಾರಣೆಗೆ ಬೃಹತ್ ಕೈಗಾರಿಕೆ ಸ್ಥಾಪಿಸಲು ಉತ್ಸುಕನಾಗಿದ್ದು, ರಾಜ್ಯ ಸರ್ಕಾರದ ಸಹಕಾರ ಬೇಕಾಗಿದೆ. ಜಾಗ ಸೇರಿದಂತೆ ಸರ್ಕಾರದ ಕೆಲವು ಒಪ್ಪಿಗೆ ಬೇಕಾಗಿರುತ್ತದೆ. ಬಂಡವಾಳ ಹೂಡುವವರನ್ನು ಕರೆತರುವುದು ಮುಖ್ಯವಲ್ಲ. ಸರ್ಕಾರವು ಸಹ ಕೈ ಜೋಡಿಸಿದ್ದೇ ಆದಲ್ಲಿ ಬೃಹತ್ ಕೈಗಾರಿಕೆ ಸ್ಥಾಪಿಸುವುದು ಖಚಿತ ಎಂದರು. ಈ ವೇಳೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಿ, ಕೇಂದ್ರದಲ್ಲಿ ದೇಶದ ರಕ್ಷಣೆಗೆ ನರೇಂದ್ರ ಮೋದಿ ಅವರು ಇರುವಂತೆ ರಾಜ್ಯದ ಅಭಿವೃದ್ಧಿಗೆ ಕುಮಾರಣ್ಣ ಅವರ ಸಾರಥ್ಯ ಅಗತ್ಯವಾಗಿದೆ. ಅವರ ಆರೋಗ್ಯ ಅಭಿವೃದ್ಧಿಗಾಗಿ ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ, ಶ್ರೀ ಚಾಮುಂಡೇಶ್ವರಿ ದೇವಾಲಯ, ಶ್ರೀ ಕ್ಷಣಾಂಬಿಕಾ ದೇವಾಲಯ, ಶ್ರೀ ನಿಮಿಷಾಂಬ ದೇವಿ ದೇವಾಲಯಗಳು ಸೇರಿದಂತೆ ಇಲ್ಲಿನ ಪ್ರಮುಖ ಶಕ್ತಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರಿಗೆ ಪ್ರಸಾದ ನೀಡಿರುವುದಾಗಿ ತಿಳಿಸಿದರು. ಇದೇ ವೇಳೆ ವೇದಬ್ರಹ್ಮ ಡಾ ಭಾನುಪ್ರಕಾಶ್ ಶರ್ಮಾ ನೇತೃತ್ವದ ವೈದಿಕರ ತಂಡ ವೇದ ಘೋಷದೊಂದಿಗೆ ಕುಮಾರಸ್ವಾಮಿ ಅವರ ಆರೋಗ್ಯ ವೃದ್ಧಿಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಸುರೇಶ್ ಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಪಿಟಿ ಅಧ್ಯಕ್ಷ ವಿಜಯಾಬನ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ದಶರಥ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮರಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಷ್ಟ್ರಪತಿಗಳಿಗೆ ನಾನು ವಿಶೇಷವಾದ ಮನವಿಯನ್ನು ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಗೌರವಾನ್ವಿತ ದೇಶದ ರಾಷ್ಟ್ರಪತಿಗಳು ಮಳವಳ್ಳಿಗೆ ಬರ್ತಾ ಇದ್ದಾರೆ. ನಾನು ಸಹ ರಾಷ್ಟ್ರಪತಿಗಳ ವಿಶೇಷ ವಿಮಾನದಲ್ಲೇ ಬರಲಿಕ್ಕೆ ಅವಕಾಶಗಳಿದ್ರು. ನಾನು ರಾಷ್ಟ್ರಪತಿಗಳ ಜೊತೆಯಲ್ಲಿ ಬಂದರೆ ಇವತ್ತು ಒಂದು ಕಾಗ್ದಾಳೆ ನನ್ನ ಹುಟ್ಟಿದ ದಿನ ಬೇರೆ ಇದೆ. ನಾನು ರಾಷ್ಟ್ರಪತಿಗಳ ಜೊತೆ ಬಂದು ಹಾಗೆ ಮತ್ತೆ ವಾಪಸ್ ಹೋದರೆ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ, ನಮ್ಮ ಪಕ್ಷ ಉಳಿಸಿ ಬೆಳೆಸಿರ್ತಕ್ಕಂಥ ನಿಮ್ಮಂಥ ಕಾರ್ಯಕರ್ತಗಳಿಗೆ ಭೇಟಿ ಮಾಡದೇ ಇದ್ದರೆ ಅದು ನನ್ನ ದ್ರೋಹ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ 2 ಗಂಟೆಗೆ ಬೆಂಗಳೂರಿಗೆ ಬಂದು ಬೆಳಗ್ಗೆ ಬೆಂಗಳೂರಿನಿಂದ ಏನು ಹೊರಟಿದ್ದೇನೆ, ಕೆಲವು ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ 2 ಗಂಟೆಗೆ ನಮ್ಮ ರಾಷ್ಟ್ರಪತಿಗಳು ನಮ್ಮ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದಲ್ಲಿ ಬರ್ತಾ ಇದ್ದಾರೆ ಮತ್ತು ಮೈಸೂರಿನಲ್ಲೂ ಕಾರ್ಯಕರ್ತರುಗಳನ್ನು ಕಾಯ್ತಾ ಇದ್ದಾರೆ. ರಾಷ್ಟ್ರಪತಿಗಳನ್ನು ರಿಸೀವ್ ಮಾಡಲಿಕ್ಕೆ ನಾನು ಹೋಗಬೇಕಾದ ಅನಿವಾರ್ಯತೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಕೆ.ಆರ್. ಪೇಟೆ, ನಾಗಮಂಗಲ ಎಲ್ಲ ಭಾಗದಲ್ಲೂ ಈ ಪಕ್ಷ ಕಟ್ಟಿ ಬೆಳೆಸಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು, ಯುವಕ ಸ್ನೇಹಿತರು ಇತ್ತೀಚೆಗೆ ನಾನು ಆರೋಗ್ಯದಿಂದ ಚೇತರಿಸ್ಕೊಂಡಿರ್ತಕ್ಕಂಥದ್ದೇನಿದೆ, ಆ ಹಿನ್ನೆಲೆಯಲ್ಲಿ ನಿಮಗೆ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂತ ಹಾರೈಸ್ತಕ್ಕಂಥ ಕಾರ್ಯಕರ್ತರೇ ಜಾಸ್ತಿ. ನಿನ್ನ ಆರೋಗ್ಯ ಮುಖ್ಯ ಅಂತ ಹೇಳಿ ನಿಮ್ಮೆಲ್ಲರನ್ನ ಭೇಟಿ ಮಾಡಿ ನಿಮ್ಮ ಆಶೀರ್ವಾದ ಪಡೆದು ಹೋಗ್ಲಿಕ್ಕೆ ಪುಟ್ಟರಾಜ್ ಅವರು, ನಮ್ಮ ಸುರೇಶ್ ಗೌಡರು, ರವೀಂದ್ರ ಶ್ರೀಕಂಠಯ್ಯ, ತಮ್ಮಣ್ಣವರು, ಇವರು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ತಾವೆಲ್ಲರೂ ಸೇರಿದ್ದೀರಿ. ಅದರ ಜೊತೆಗೆ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ ನಮ್ಮ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ನನ್ನ ಆರೋಗ್ಯದ ದೃಷ್ಟಿಯಿಂದ ಭಗವಂತನ ಆಶೀರ್ವಾದ ಇರಲಿ ಅಂತಕ್ಕಂಥ ಏನು ಆಶೀರ್ವಾದ ನೀಡಿದ್ದಾರೆ, ಅವ್ರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಂದು ನನ್ನ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡತಕ್ಕಂಥದ್ದು, ನನ್ನ ಮೇಲೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ನಿರೀಕ್ಷೆ ಹುಸಿ ಆಗ್ಲಿಕ್ಕೆ ಅವಕಾಶ ಕೊಡಲ್ಲ. ಟೀಕೆಗಳಿರ್ಬೋದು, ಆದರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಕೈಗಾರಿಕೆಗಳನ್ನು ನಾವು ಪ್ರಾರಂಭ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಹಲವಾರು ಅನುಮತಿಗಳು ಮುಖ್ಯ. ಮತ್ತು ಯಾರಾದರೂ ಬಂಡವಾಳ ಹಾಕಲಿಕ್ಕೆ ಬರ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರದ ಸಹಕಾರ
ಭೂಮಿ ಕೊಡ್ತಕ್ಕಂಥದ್ದು ಇರ್ಬೋದು, ನೀರಿನ ವ್ಯವಸ್ಥೆ ಮಾಡೋದು, ಪವರ್ ಸೆಕ್ಟರ್ನಲ್ಲಿ ಅವರಿಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಆಗಬೇಕು. ಆದರೆ ಕೇವಲ ಮಾಧ್ಯಮಗಳಲ್ಲಿ ಕೆಲವು ಹೇಳಿಕೆ ಕೊಟ್ಟು ಕುಹಕದ ಮಾಧ್ಯಮಿದೆ. ನಾನು ಒಂದು ನಿಮ್ಮ ಗಮನಕ್ಕೆ ತರ್ತೇನೆ, ವಿಶೇಷವಾಗಿ ಜಿಲ್ಲೆಗೇ ನಾನು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಭದ್ರಾವತಿಲೇನಿದೆ ಅದಕ್ಕೆ 4-5 ಸಾವಿರ ಕೋಟಿ ಹಣ ಹಾಕಿ ಅದನ್ನು ಮತ್ತೆ ಹೊಸ ಜೀವ ಕೊಡ್ತಾ ಇರೋದು ಬೇರೆ. HMT ಏನು ಕಾರ್ಖಾನೆ ಮುಚ್ಚಿದ್ದಾರೆ ಅದಕ್ಕೆ ಜೀವ ಕೊಡ್ತಾ ಇರೋದು ಬೇರೆ. ಜಿಲ್ಲೆಗೆ ಏನಾದರೂ ಒಂದು ಕೈಗಾರಿಕೆ ತರಬೇಕು ಅಂತಕ್ಕಂಥ ಚಿಂತನೆಗಳಿದ್ದೇನೆ. ಬಂಡವಾಳ ಹಾಕ್ತಕ್ಕಂಥವ್ರನ್ನ ನಾವು ಇಲ್ಲಿ ಕರ್ಕೊಂಬರ್ಬೇಕು ಅಂದರೆ ಇಲ್ಲಿ ವಾತಾವರಣಗಳು ಸರಿ ಇರಬೇಕು ನಮ್ಮ ರಾಜ್ಯ ಸರ್ಕಾರದಲ್ಲಿ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ನಿರೀಕ್ಷಣೆಗೆ ಕುಮಾರಣ್ಣ ಡೆಲ್ಲಿನಲ್ಲಿ ನಮ್ಮ ಆಶೀರ್ವಾದದಲ್ಲಿ ದೊಡ್ಡ ಮಂತ್ರಿಯಾಗಿದ್ದಾರೆ, ಏನಾದರೂ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಜಿಲ್ಲೆಗೆ ತರ್ಬೋದು ಅನ್ನೋದು ನಿಮ್ಮೆಲ್ಲರ ನಿರೀಕ್ಷೆ. ನಿಮ್ಮ ನಿರೀಕ್ಷೆ ಶುರು ಮಾಡಲ್ಲ. ಇವತ್ತು ನನ್ನ ಹುಟ್ಟಿದ ದಿನ ಏನಿದೆ ನಿಮಗೋಸ್ಕರ ನಾನು ಬದುಕಿರೋದು. ಭಗವಂತ ಸಮಸ್ಯೆಗಳಿಗೆ ಭಗವಂತ ಮರುಜೀವ ಕೊಟ್ಟಿರೋದು. ನಿಮ್ಮಂಥ ಅಭಿಮಾನಿಗಳು ನಿಮ್ಮ ಶುಭಾರೈಕೆಯನ್ನು ಉಳಿದಿರ್ತಕ್ಕಂಥದ್ದು. ಈ ನಾಡಿನಲ್ಲಿ ನನ್ನಿಂದ ಏನೋ ಒಂದು ನನ್ನ ರೈತ ಬಂಧುಗಳಿಗೆ, ಯುವಕರಿಗೆ ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ಆಯುಷ್ಯನ ಭಗವಂತ ಕೊಟ್ಟಿದ್ದಾನೆ. ನಿಮ್ಮ ಆರೈಕೆಯಿಂದ ನಿಮ್ಮ ನಿರೀಕ್ಷೆ ನಾನು ಯಾವುದೇ ಕಾರಣಕ್ಕೂ ಹುಸಿಗೊಳಿಸಲ್ಲ. ಆ ಮಾತನ್ನು ಈ ಸಂದರ್ಭದಲ್ಲಿ ಹುಟ್ಟಿದ ದಿನ ಹೇಳ್ತಾ ನಿಮ್ಮೆಲ್ಲರ ಈ ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳನ್ನು ವಿಶೇಷವಾಗಿ ಸಲ್ಲಿಸಿ ಯಾವತ್ತೂ ನಿಮ್ಮ ಚಿರಋಣಿ. ನಾನು ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ನಾನು ಚಿರಋಣಿಯಾಗಿದ್ದೇನೆ. ಮೈಸೂರಿನಲ್ಲೂ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿಯ ಆಶೀರ್ವಾದ ಪಡೆದು ನಮ್ಮ ರಾಷ್ಟ್ರಪತಿಗಳನ್ನು ರಿಸೀವ್ ಮಾಡಲಿಕ್ಕೆ ವಿಮಾನ ನಿಲ್ದಾಣಕ್ಕೆ ಹೋಗಬೇಕಾಗಿದೆ. ನಿಮ್ಮ ಅನುಮತಿ ಕೊಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಏನು ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಾನು ನಿಮ್ಮಿಂದ ಆಸೆ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ನಿಮ್ಮ ಋಣ ತೀರಿಸ್ತೀನಿ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನೇರವಾದಿ ಇದ್ದಾರೆ, ಅವರು ನೇರವಾದಿ ಇದ್ದಾರೆ. ರವೀಂದ್ರ ಶ್ರೀಕಂಠನವರು ಹಿಂದೊಂದು ಮುಂದೊಂದು ಮಾತಾಡಲ್ಲ. ಕೆಲವರಿಗೆ ಅವರು ನೇರವಾಗಿ ಮಾತಾಡೋದೇ ಒಂದೊಂದು ಸಲ ಇಲ್ಲ ಒಂದು ಕಡೆ ಏನಪ್ಪ ರವೀಂದ್ರ ನಮ್ಗೆ ಇಷ್ಟೊಂದು ಕಡು ರೀತಿಯಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ಇರ್ತಾರೆ. ಆದರೆ ಅವ್ರ ಮನಸ್ಸು ಶುದ್ಧ ಇದೆ. ಅವ್ರನ್ನ ಆಶೀರ್ವದಿಸಬೇಕು ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಅವರಿಗೆ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ನಿಮಿಷಾಂಬ ಮತ್ತು ಕ್ಷಣಾಂಬಿಕಾ ಮತ್ತು ಲಕ್ಷ್ಮೀ ದೇವಸ್ಥಾನ, ಶಿವನ ದೇವಸ್ಥಾನ ಎಲ್ಲದರಲ್ಲೂ ಅರ್ಚನೆ ಮಾಡಿಸಿ ವಿಶೇಷವಾದ ಪೂಜೆ ಕೊಟ್ಟು ಅವ್ರಿಗೆ ಆರೋಗ್ಯ ಕೊಡಲಿ ಮತ್ತು 2028ಕ್ಕೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲರೂ ಪ್ರಾರ್ಥಿಸಿಕೊಂಡು ಅವ್ರಿಗೆ ಒಂದು ಆಶೀರ್ವಾದ ಮಾಡೋ ಒಂದು ರೂಪದಲ್ಲಿ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಶ್ರೀ ಗುರುಗಳಾದಂಥ ಭಾನುಪ್ರಕಾಶ್ ಅವರು, ಕೃಷ್ಣ ಸರ್ ಅವರು ಮತ್ತು ಎಲ್ಲ ಹಿರಿಯ ಪುರೋಹಿತರುಗಳು ಒಂದೂಡಿ ಅವರು ಬಂದು ಇಲ್ಲಿ ಆಶೀರ್ವಾದ ಮಾಡಿ ವಿಶೇಷವಾಗಿ ಹಾರಿಸಿದ್ದಾರೆ. ಶ್ರೀರಂಗಪಟ್ಟಣ ಎಲ್ಲ ಶಕ್ತಿ ದೇವತೆಗಳ ಆಶೀರ್ವಾದ ಅವ್ರಿಗೆ ಇವತ್ತಾಗಿದೆ. ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಭಾಳ ವಿಶೇಷವಾಗಿ ಅವರಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಒಂದು ಒಳ್ಳೆಯದಾಗಲಿ ಅಂತ ಎಲ್ಲರೂ ಬಯಸಿದ್ದಾರೆ. ಈ ನಿಟ್ಟಿನಲ್ಲಿ ದಾರಿ ಉದ್ದಕ್ಕೂ ಮಂಡ್ಯದಿಂದ ಮತ್ತು ರಾಮನಗರದಿಂದ ಉದ್ದಕ್ಕೂ ಬೆಂಗಳೂರಿಂದ ಬಿಟ್ಟಾಗಿನ ಪ್ರತಿ ಊರುಗಳಲ್ಲೂ ನಿಲ್ಲಿಸಿ ಅವ್ರಿಗೆ ಈ ಒಂದು ಭವ್ಯ ಸ್ವಾಗತ ಮಾಡಿದ್ದಾರೆ. ಇದರಿಂದಲೇ ಗೊತ್ತಾಗುತ್ತೆ ಅವರ ಜನಪ್ರಿಯತೆ ಹೇಗಿದೆ ಈ ರಾಜ್ಯದಲ್ಲಿ ಅಂತ. ದೇಶಕ್ಕೆ ನರೇಂದ್ರ ಮೋದಿ ಬೇಕು, ರಾಜ್ಯಕ್ಕೆ ಕುಮಾರಸ್ವಾಮಿ ಬೇಕು ಅನ್ನೋ ಒಂದು ಸಂದೇಶನ ಈ ಮುಖಾಂತರ ಕೊಟ್ಟಿದ್ದಾರೆ. ಜನ್ಮದಿನೋತ್ಸವದ ಅಂಗವಾಗಿ ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಶ್ರೀರಂಗಪಟ್ಟಣಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಮತ್ತು ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ಬೆಂಗಳೂರಿನಿಂದ ಮಾರ್ಗ ಮಧ್ಯದಲ್ಲಿ ಮೈಸೂರಿಗೆ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದರು. ಅಲ್ಲಿ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠಯ್ಯನವರು ಈ ಎಲ್ಲ ಶ್ರೀರಂಗಪಟ್ಟಣದ ದೇವಸ್ಥಾನಗಳಿಗೆ ಪೂಜೆಗಳು ಕೊಟ್ಟಿದ್ದರು. ಅವರಿಗೆ ಜನ್ಮದಿನೋತ್ಸವದ ಅಂಗವಾಗಿ ಎಲ್ಲರೂ ಸಹಿತ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಸಾದ, ನಿಮಿಷಾಂಬ ದೇವಸ್ಥಾನದ ಪ್ರಸಾದ ಮತ್ತು ಲಕ್ಷ್ಮೀ ದೇವಸ್ಥಾನ, ಗಂಗಾಧರೇಶ್ವರ ಹಾಗೂ ಊರಿನ ಪ್ರಮುಖ ದೇವಾಲಯದ ಪ್ರಸಾದವನ್ನು ಜನ್ಮದಿನೋತ್ಸವದ ಅಂಗವಾಗಿ ಶ್ರೀರಂಗಪಟ್ಟಣ ವೃತ್ತದ ಬಳಿ ಅವರಿಗೆ ವಿಶೇಷವಾಗಿ ವೇದ ಆಶೀರ್ವಾದಗಳನ್ನು ಎಲ್ಲ ವೈದಿಕ ತಂಡದವರು ಶುಭ ಆಶೀರ್ವಾದವನ್ನು ಅವರಿಗೆ ನೆರವೇರಿಸಿದ್ದೇವೆ.